ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್. ನೀವು ಎಲ್ಲರೂ ತುಂಬ ಕಾತುರದಿಂದ ಎದುರು ನೋಡ್ತಿದ್ದಂತಹ ದರ್ಬಾರ್ ಸ್ಟೈಲ್ ಪಾರ್ಟ್ 2 ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಮೊದಲನೇ ವಿಡಿಯೋದಲ್ಲಿ ಅಪ್ಪರ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸಿದೆ. ಈಗ ಅಪ್ಪರ್ ಪಾರ್ಟ್ ಎಲ್ಲ ರೆಡಿ ಆದಮೇಲೆ ಸ್ಯಾರಿ ಡ್ರೇಪಿಂಗ್ನ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಮೊದಲನೇ ವಿಡಿಯೋದಲ್ಲೇ ಸ್ಯಾರಿ ಪ್ಲೇಟಿಂಗ್ಸ್ ಎಲ್ಲ ಮಾಡೋದನ್ನು ಕೂಡ ನಾನು ಈಗ ತೋರಿಸಿದೆ. ಈ ರೀತಿಯಾಗಿ ನಾನು ಎಲ್ಲನೂ ರೆಡಿ ಮಾಡಿ, ಸೆರಗು ನೆರಿಗೆ ಎಲ್ಲನೂ ರೆಡಿ ಮಾಡಿ ಪಿನ್ನಿಂದ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಪಾರ್ಟೇಷನ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಪಾರ್ಟೇಷನ್ನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ, ಎರಡನೇ ಪಾರ್ಟೇಷನ್ನ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ. ಸೊ ಆ ಥರ ಮಾಡ್ಕೊಳ್ಳೋದ್ರಿಂದ ದರ್ಬಾರ್ ಸ್ಟೈಲ್ ಸ್ಯಾರಿ ಚೆನ್ನಾಗಿ ಬರುತ್ತೆ. ಸೊ ಈಗ ಮೊದಲನೇ ಪಾರ್ಟೇಷನ್ನ ನಾವೇನು ತೊಗೊಂಡಿದ್ವೋ ಅದರಿಂದ ನಾವು ದೇವಿಯ ಕಾಲಿಗೆ ಅದನ್ನು ಸೇಫ್ಟಿ ಪಿನ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಆಗಿ ನೀವು ಕೂಡ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಎಷ್ಟು ಟೈಟಾಗಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಟೈಟಾಗಿ ಅದನ್ನು ಸೆಕ್ಯೂರ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿನ ಕಾಲು ಸೀರೆಯ ಒಳಗಡೆಯಿಂದ ಬರಬೇಕು, ಮತ್ತು ಇನ್ನೊಂದು ಲೇಯರು ಒಳಗಡೆಯಿಂದ ಮೇಲ್ಗಡೆ ಥರ ಬರಬೇಕು. ನನ್ನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿರೋ ಥರನೇ ನೀವು ಫಾಲೋ ಮಾಡಿದ್ರೆ ಈ ರೀತಿಯಾಗಿ ನೀಟಾಗಿ ಕಾಲೆಲ್ಲ ಕಾಣುತ್ತೆ. ನೀಟಾಗಿ ಬಾರ್ಡ್ರೆಲ್ಲ ನೀಟಾಗಿ ಫಿಕ್ಸ್ ಆಗಿ ನ್ಯಾಚುರಲ್ ಆಗಿ ನಾವು ಸ್ಯಾರಿ ಉಟ್ಕೊಂಡ್ರೆ ಯಾವ ಥರ ಬರುತ್ತೋ ಆ ಥರ ಕಾಣುತ್ತೆ. ಈಗ ಕಾಲೆಲ್ಲ ಫಿಕ್ಸ್ ಮಾಡಿದ್ದಾಯಿತು. ನೋಡಿ, ಈ ಥರ ಕಾಣುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕಾಲು ಕೆಳಗಡೆ ಉಳಿದಿರುತ್ತಲ್ವ ಎಕ್ಸ್ಟ್ರಾ ಪಾರ್ಟನ್ನ, ಅದು ನಾವು ಪೀಠ ಇಟ್ಟಿರ್ತೀವಲ್ಲ, ಅದನ್ನು ಆ ಪೀಠದ ಹಿಂದೆಗಡೆಗೆ ಅದನ್ನು ಹಾಕ್ಬಿಡಿ. ಈ ರೀತಿಯಾಗಿ ಹಿಂದೆನ ಅದನ್ನು ಒಂದು ಕಡೆ ಇಟ್ಟರೆ ಮುಗೀತು ಅಷ್ಟೇ. ಅದರಿಂದ ನಮಗೇನು ಡಿಸ್ಟರ್ಬೆನ್ಸ್ ಏನೂ ಇರಲ್ಲ. ಸೊ ಈಗ ಇದಾಗಿದೆ. ಇದಕ್ಕೆ ನಾನೀಗ ಅಪ್ಪರ್ ಪಾರ್ಟ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಒಬ್ಬರು ಕಸ್ಟಮರು ಸ್ಯಾರಿ ಡ್ರೇಪಿಂಗ್ಗೆ ಅಂತ ಕೊಟ್ಟಿದ್ದರು. ಸೊ ಅದೇ ಸ್ಯಾರಿ ಡ್ರೇಪಿಂಗ್ ವಿಡಿಯೋನೇ ನಾನು ಈಗ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಸ್ಟಮರು ತುಂಬ ಇಷ್ಟಪಟ್ಟಿದ್ದಾರೆ ಈ ಸ್ಯಾರಿ ಡ್ರೇಪಿಂಗ್ ಔಟ್ಪುಟ್ ಫೈನಲ್ ಲುಕ್ ನೋಡಿದ್ಮೇಲಂತೂ. ಈಗ ಬ್ಲೌಸ್ ಪೀಸ್ನ ನಾನು ಈ ಥರ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಆ ಬ್ಲೌಸ್ ಪೀಸ್ನ 2 ಪಾರ್ಟ್ ಮಾಡಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಪಾರ್ಟನ್ನ ಅಪ್ಪರ್ ಬಾಡಿಗೆ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಸ್ಲೀವು ಬಾರ್ಡ್ರು ಮಾತ್ರ ಕೈಗೆ ಬರೋ ಥರ ನಾನು ಇಲ್ಲಿ ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೊ ಉಳಿದಿರೋ ಅಂತಹ ಎಲ್ಲದನ್ನು ತಗೊಂಡು ಒಂದು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಅದನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತೀನಿ. ಸೊ ಈಗ ಅಪ್ಪರ್ ಪಾರ್ಟ್ನ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ಸು ನೋಡೋಣ. ಈಗ ಆಲ್ರೆಡಿ ನಾವು ಲೆಗ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಅಪ್ಪರ್ ಪಾರ್ಟನ್ನು ಸಹ ಈಗ ರೆಡಿಯಾಗಿದೆ. ಈಗ ಇನ್ನೂ ಒಂದು ಉದ್ದುದ್ದು ಅಂತ ಅಂದ್ಬಿಟ್ಟು ಹಿಂದೆಗಡೆ ಬಿಟ್ಟಿದ್ವಲ್ಲ, ಅದನ್ನು ಈ ರೀತಿಯಾಗಿ ಮುಂದೆ ತಗೊಂಡು ಅದನ್ನು ಈಗ ಮುಂದೆ ತೊಗೊಂಡು ಬರೋಣ. ಮುಂದೆ ತೊಗೊಂಡು ಬಂದಮೇಲೆ ಅದನ್ನು ನಿಮ್ಮ ಲೆಫ್ಟ್ ಸೈಡಿಗೆ ಆದಷ್ಟು ಹೇಳ್ಕೊಳ್ಳಿ. ಆ ಪ್ಲೀಟ್ಸ್ನ ಲೆಫ್ಟ್ ಸೈಡಿಗೆ ಹೇಳ್ಕೊಂಡು ಆದಷ್ಟು ಅದಕ್ಕೆ ಎಷ್ಟು ಟೈಟಾಗಿ ನಾವು ಟೈಂಗ್ ಮಾಡ್ಕೊಳ್ತೀವೋ ಅದನ್ನು ನೀಟಾಗಿ ಗಂಟು ಹಾಕಿ ಟೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಲೆಫ್ಟ್ ಸೈಡ್ಗೆ ಹಾಕಿದ್ದೀನಿ. ಹಾಕಿದ್ಮೇಲೆ ನಾನೀಗ ಅದಕ್ಕೆ ಒಂದು ದಾರದ ಸಹಾಯದಿಂದ ಎಷ್ಟು ಟೈಟಾಗಿ ಅದನ್ನು ಸೆಕ್ಯೂರ್ ಮಾಡ್ಕೋಬೋದು ಅಷ್ಟು ಟೈಟಾಗಿ ನಾನಿಲ್ಲಿ ಈಗ ನೀಟಾಗಿ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಒಂದು ಗಂಟು ಹಾಕಿದ್ಮೇಲೆ ಉಳಿದಿರೋ ಅಂತಹ ದಾರನೂ ಏನಿರುತ್ತೆ ಅದು ಆ ದಾರದ ಒಳಗಡೆನೇ ಹೋಗಿ ಹೈಡ್ ಆಗೋ ಥರ ನೀವು ನೋಡ್ಕೊಳ್ಳಿ. ಅದು ಹಾಗೆ ಬಿಟ್ಟರೆ ಗಂಟು ಹಾಕಿರೋದೆಲ್ಲನೂ ಕಾಣುತ್ತೆ. ನಾನು ತೊಗೊಂಡಿರೋ ಥ್ರೆಡ್ಡು 2 ರೌಂಡ್ ಬರೋದ್ರಿಂದ ಸೊ ನಾನು ಮುಂದೆನೇ ಟೈ ಹಾಕಬೇಕಾಗಿತ್ತು. ಸೊ ಹಾಗಾಗಿ ನಾನು ಇದು ಮುಂದೆ ಹಾಕ್ಕೊಂಡಿದ್ದೆ. ನಿಮ್ಮ ಸ್ವಲ್ಪ ದಾರ ಸ್ವಲ್ಪ ದೊಡ್ಡದಾಗಿದ್ದರೆ ಅದು ಹಿಂದೆನೂ ಕೂಡ ನೀವು ಟೈ ಮಾಡಿಕೊಂಡು ಅದನ್ನು ಕಾಣಿಸ್ತಿರೋ ಹಾಗೆ ನೀವು ಸೆಕ್ಯೂರ್ ಮಾಡ್ಕೋಬೋದು. ನೋಡಿ, ಈಗ ಕಳಶ ಇಟ್ಟಿದ್ದೀನಿ. ಸೊ ಇದಕ್ಕೀಗ ಸ್ಯಾರಿನ ಉಡಿಸ್ತಾ ಇದ್ದೀನಿ. ಈ ಸೆರಗಿನ ಪಾರ್ಟ್ನ ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ ಇದಾಗಿದೆ. ಸೆರಗು ಎಲ್ಲನೂ ನೀಟಾಗಿ ಹಾಕಿ ಡಾಬ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೊ ಸೆರಗು ಆಗಿದೆ, ಕಾಲು ಎಲ್ಲ ಫಿಕ್ಸ್ ಆಗಿದೆ. ಈಗ ಏನಿದ್ರು ಫೈನಲ್ ಟಚ್ ಮಾಡು ಅಂಥದ್ದು ಅಷ್ಟೇನೆ. ನೋಡಿ, ಈಗ ಇದಾಗಿದೆ. ಉಳಿದಿರೋ ಅಂತಹ ಪಾರ್ಟ್ನ ನಾವಿಲ್ಲಿ ಕೆಳಗಡೆ ತಳ್ತಾ ಇದ್ದೀವಿ. ಸೊ ಅದಾದಮೇಲೆ ನಾವು ಕೆಳಗಡೆ ಏನು ಬಿಟ್ಟಿದ್ವಲ್ಲ ಆ ಸೆರಗದು ಪಿನ್ನ ಈಗ ರಿಮೂವ್ ಮಾಡಿಕೊಂಡು ಅದನ್ನೀಗ ಒಂದೊಂದೇ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀವಿ. ಹಿಂದೆಗಡೆಗೆ 1ರಿಂದ 1ಕ್ಕೆ ಗುಂಡ್ಪಿನ್ನ ಚುಚ್ಕೊಳ್ಳಿ. ಒಂದು 7-8 ಪ್ಲೀಟ್ಸ್ಗೆ ಮಿಕ್ಕಿರೋದನ್ನು
ಹಾಗೆ ಬಿಟ್ಟು ಚೆನ್ನಾಗಿ ಕಾಣುತ್ತೆ. ಇದು ನಾನು ಎಕ್ಸ್ಟ್ರಾ ಸ್ವಲ್ಪ ಸೆರಗು ಉದ್ದ ಬಿಟ್ಟಿದೆ. ಈ ಥರ ಪ್ಯಾಟ್ರನ್ ಬೇಕಂತಲೇ ಈ ಥರ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸಿಂಪಲಾಗೂ ಕೂಡ ಕಮ್ಮಿ ಸಮಯದಲ್ಲಿ ಇದನ್ನು ಉಡಿಸ್ಕೋಬೋದು. ಆದರೆ ಲುಕ್ ಮಾತ್ರ ತುಂಬ ಎಲಿಗೆಂಟಾಗಿ ಬರುತ್ತೆ. ನೀವು ಕೂಡ ಈ ವರಮಹಾಲಕ್ಷ್ಮಿನ ಈ ದರ್ಬಾರ್ ಸ್ಟೈಲಲ್ಲಿ ಉಡಿಸಿ ನಿಮ್ಮ ಮನೆಯಲ್ಲೂ ಕೂಡ ಸಂತೋಷ ಪಡಿ. ಆ ವರಮಹಾಲಕ್ಷ್ಮಿಯರ ಕೃಪೆ ಸದಾ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶೀರ್ವದಿಸ್ತೀನಿ. ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರು ಕೂಡ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗಿಗೆ ಕಷ್ಟಪಡ್ತಾ ಇದ್ದರೆ ಈ ವಿಡಿಯೋನ ಅವರಿಗೆ ಫಾರ್ವರ್ಡ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.